ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಮಹಿಳಾ ಮತ್ತು ಯುವ ವಿಭಾಗಗಳ ಪದಗ್ರಹಣ ಕಾರ್ಯಕ್ರಮ. ದಿವ್ಯ ಸಾನ್ನಿಧ್ಯವನ್ನ ಪಟ್ಟದ ಶ್ರೀ ಡಾಕ್ಟರ್ ಮಲಯಶಾಂತ ಮುನಿ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳು, ಸಂಸದರು, ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ರವರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರು ಸಚಿವರಾದ ಈಶ್ವರ್ ಬಿ ಖಂಡ್ರೆ, ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ್ ಹೊರಟ್ಟಿ, ಸಚಿವರುಗಳಾದ ಲಕ್ಷ್ಮೀ ಹೆಬ್ಬಾಳ್ಕರ್, ಶರಣ ಪ್ರಕಾಶ್ ಪಾಟೀಲ್, ಶರಣ ಬಸಪ್ಪ ದರ್ಶನಪುರ, ಶಾಸಕರುಗಳಾದ ವಿಜಯಾನಂದ ಕಾಶಪ್ಪನವರ, ಶಿವಗಂಗಾ ಬಸವರಾಜ್, ಕರ್ನಾಟಕ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರಾದ ಶಂಕರ್ ಬಿದ್ರಿಯವರು, ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಮತಿ ವೀಣಾ ಕಾಶಪ್ಪನವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿ ಹಾನಗಲ್ ಕುಮಾರಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಪದಗ್ರಹಣ ಸಮಾರಂಭಕ್ಕೆ ಚಾಲನೆ ನೀಡಿದರು. ನಮಸ್ಕಾರ, ನನ್ನ ಹೆಸರು ಸ್ವಪ್ನ. ನಾನು ವೀರಶೈವ ಲಿಂಗಾಯತ್ ಕಾರ್ಪೊರೇಷನ್ ಚೇರ್ಪರ್ಸನ್, ತೆಲುಗು ಮಹಿಳಾ ಸ್ಟೇಟ್ ಜನರಲ್ ಸೆಕ್ರೆಟರಿ. ನಾನು ಅನಂತಪುರ ವಾಸಿ. ಇವತ್ತು ಬೆಂಗಳೂರಲ್ಲಿ ನಡೀತಾ ಇರೋದು ಅಖಿಲ ಭಾರತ ವೀರಶೈವ ಯೂತ್ ವಿಂಗ್ ಅಂಡ್ ಮಹಿಳಾ ವಿಂಗ್ ಅಧ್ಯಕ್ಷ ವೆಂಕಟ್ ಪಾಟೀಲ್ ಅವರು, ನೆಕ್ಸ್ಟ್ ವೀಣಾ ಕಶ್ಯಪ್ ಅವರಿಗೆ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಆಲ್ಮೋಸ್ಟ್ ಇವಾಗಿರೋ ಜನರೇಷನ್ ನಲ್ಲಿ ಯಂಗ್ಸ್ಟರ್ಸ್ ಗೆ ಎಲ್ಲಾ ತಲೆಗಳು ಚಾನ್ಸ್ ಕೊಡ್ತಾ ಇದ್ದಾರೆ. ಅದರಿಂದ ಯಂಗ್ಸ್ಟರ್ಸ್ ಎಲ್ಲ ವಿಷಯಗಳಲ್ಲಿ ಮುಂದೆ ಅಂದ್ರೆ ಒಳ್ಳೆ ಸ್ಟೆಪ್ ತಗೊಂಡು ಸ್ವಲ್ಪ ಫಾಸ್ಟ್ ಇರುತ್ತೆ. ಅವ್ರದ್ದು ಸೋಷಿಯಲ್ ಮೀಡಿಯಾ ಯೂಸಿಂಗ್ ಆಗಲಿ, ಇಲ್ಲ ಅವ್ರ ಸಜೆಷನ್ಸ್ ಕೊಡೋದ್ರ ಆಗ್ಲಿ, ಅವರು ಹೋಗ ತತ್ವ ಆಗ್ಲಿ ತುಂಬಾ ಫಾಸ್ಟ್ ಇರುತ್ತೆ. ನಾನು ಒಂದೇ ತಿಳಿಸ್ತಾ ಇದ್ದೀನಿ ಎಲ್ಲರಿಗೆ, ದೊಡ್ಡವರಿಗೆ ತಪ್ಪು ತಿಳ್ಕೊಬೇಡ್ರಿ. ದೊಡ್ಡವರೆಲ್ಲ ಚಿಕ್ಕ ಹುಡುಗರಿಗೆ ಎಂಕರೇಜ್ ಮಾಡಿ ನಿಮ್ ಅಮೂಲ್ಯವಾಗಿನ ಸಂದೇಶಗಳು ಚಿಕ್ಕ ಹುಡುಗರಿಗೆ ಕೊಡ್ಬೇಕಂತ ನಾನು ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ಫಾಸ್ಟ್ ಕಲ್ಚರ್ ಅಲ್ಲಿ ನಾವು ಮುಂದ್ಕೋಗ್ಬೇಕಂದ್ರೆ ಎಲ್ಲ ಕೂಡ ಯೂತ್ ಯಂಗ್ಸ್ಟರ್ಸ್ ತುಂಬಾ ಮುಖ್ಯವಾಗಿ ತಗೋಬೇಕು, ಬಾಧ್ಯತೆ ತಗೊಂಡು ಇವಾಗಿರೋ ಸಮಾಜನ ಕೂಡ ಸ್ವಲ್ಪ ಚೇಂಜ್ ಮಾಡ ಅಂದ್ರೆ ಓನ್ಲಿ ಅವನ ಗುಡ್ ಅಷ್ಟೇ ಆಗ್ಲಿ, ಬೇರೆ ರಕವಾಗಲ್ಲ. ಇಷ್ಟು ಅವಕಾಶ ಕೊಟ್ಟಿದ್ದೀನಿ ನಿಜವಾಗ್ಲೂ. ಇವತ್ತು ಇಷ್ಟು ಆಗ್ತಾ ಇದೆ ಅಂದ್ರೆ ಇಷ್ಟು ಜನ ವೀರಶೈವರಿಗೆ ನಮ್ಮ ಸ್ಟೇಟ್ ನಲ್ಲಿ ಅಲ್ಲ, ಕರ್ನಾಟಕ ಸ್ಟೇಟ್ ನಲ್ಲಿ ಕೂಡ ಮಿನಿಸ್ಟ್ರೀಸ್ MLAs MPs ಪ್ರತಿಯೊಬ್ಬರ ಅಧ್ಯಕ್ಷರುಗಳು ಇವತ್ತು ಭೇಟಿ ಆಗ ಭಾಗ್ಯ ನನಗೆ ಕೊಟ್ಟಿದ್ದು ನಮ್ಮ ಆಂಧ್ರ ಪ್ರದೇಶ ರಾಷ್ಟ್ರ ಮುಖ್ಯಮಂತ್ರಿಗಳು ಗೌರವನೀಯ ಶ್ರೀ ನಾರಾ ಚಂದ್ರಬಾಬು ನಾಯ್ಡು ಅವರಿಗೆ, IT ಶಾಖಾ ಮಂತ್ರಿವರೇನು ನಾರಾ ಲೋಕೇಶ್ ಅವರಿಗೆ ಪ್ರತ್ಯೇಕವಾಗಿ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಇಷ್ಟು ದೊಡ್ಡ ಕುಟುಂಬ ಇವತ್ತು ನನಗೆ ಕೊಟ್ಟಿದ್ದಾರೆ. ಖಂಡಿತ ನಾವು ಕೂಡ ಅಲ್ಲಿ ತುಂಬಾ ಅಲ್ಲಿ ಆಲ್ಮೋಸ್ಟ್ ಕಷ್ಟ ಬಿದ್ದಿರೋ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಪೋಸ್ಟ್ ನಲ್ಲಿ ಒಳ್ಳೆ ಪೊಸಿಷನ್ಸ್ ನಲ್ಲಿ ಕೊಡ್ತಾ ಇದ್ದಾರೆ ಯುವ ನಾಯಕರು. ಲೋಕೇಶ್ ಇಲ್ಲಿನೂ ಹಂಗೆ ಆಗ್ತಾ ಇದೆ. ನೋಡ್ತಾ ಇದ್ರೆ ಎಲ್ಲ ಯಂಗ್ಸ್ಟರ್ಸ್ ಗೆ ಚಾನ್ಸ್ ಕೊಟ್ಟಿದ್ದಾರೆ. ಖಂಡಿತ ಅಂದ್ರೆ ಕಾಯಕವೇ ಕೈಲಾಸ ಅಂತ ಶ್ರೀ ಮಹಾತ್ಮ ಬಸವೇಶ್ವರ ಕೊಟ್ಟಿದ್ದ ಸೂಕ್ತಿ ಅಂದ್ರೆ ನಾವು ಮಾಡೋ ಕೆಲಸದಲ್ಲಿ ದೇವ್ರೆ ಇರ್ತಾನೆ ಅನ್ನೋದು ಒಳ್ಳೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಹೊರಗಡೆ. ಸೊ ಪ್ರತಿಯೊಬ್ಬರು ಕೂಡ ನಮ್ಮ ವೀರಶೈವ ಧರ್ಮನ ಪಾಟಿಸ್ಬೇಕು. ಹಾಗಾಗಿ ಎಲ್ಲ ಮುಕ್ತಿಗಾಗಿ ಇರ್ಬೇಕು. ದಯವಿಟ್ಟು ಒಬ್ಬರ ಮೇಲೆ ಹೋಗ್ತಾ ಇದ್ರೆ ಇನ್ನೊಬ್ಬರಿಗೆ ನೋಡ್ತೀವಿ. ವೀರಶೈವ ಸ್ಟ್ರಾಂಗ್ ಆಗಿರ್ಬೇಕು, ಒಬ್ಬರಿಗೊಬ್ಬರು ಸಪೋರ್ಟಿವ್ ಆಗಿರ್ಬೇಕು. ನಾವು ನಮ್ಮ ಮನೇಲಿ ಏನೇನಿದ್ರು ಗುದ್ದಾಟ ಮನೇಲಿ ಅಂತ ಕರೆ, ಬಟ್ ಹೊರಗೆ ಬಂದವರಿಗೆ ವೀರಶೈವ ಕರ್ನಾಟಕ రాజధాని బెంగళూరు అయితే పెట్టి రాష్ట్ర నడిపొట్టు వీరశైవ సోదరులు చాలా సంతోషంగా ఉంది. ఈ రోజు ప్రమాణ స్వీకారం చేసినటువంటి అఖిల భారత వీరశైవ యువ మహిళా కార్యవర్గ సభ్యులందరికీ కూడా శుభాకాంక్షలు తెలియజేస్తున్నాను. ఈ రోజు కర్ణాటక రాష్ట్రంలో వీరశైవులు ఇంత గౌరవంగా ఉండడం, అంతేకాకుండా ఇంత ఐకమత్యంగా ఉండడం, ఇదే విధంగా ముందుకు పోవడం, దేశంలోని అన్ని రాష్ట్రాల్లో కూడా వీరశైవులందరూ కలిసి
రాజకీయంగా అన్ని విధాలుగా కూడా అభివృద్ధి చెందాలని కోరుకుంటూ, అలాగే ఆంధ్రప్రదేశ్ లో కూడా రాబోయే రోజుల్లో అందరం కూడా కలిసికట్టుగా పనిచేయడానికి మేమందరం కూడా దీన్ని రూపొందించుకుంటాం. రాబోయే రోజుల్లో కూడా ఇంకా ముందుకెళ్ళడానికి దేశమంతటా కూడా వీరశైవుల ఐకమత్యాన్ని చాటి చెప్పడానికి, రాజకీయంగా ఎదగడానికి మా వంతు సహాయ సహకారాలు అందిస్తూ అందరం కలిసి కూడా ముందుకెళ్తామని తెలియజేస్తాం. నా పేరు వాసు చంద్రశేఖర్, ఆంధ్రప్రదేశ్ రాష్ట్ర జంగం సంక్షేమ మరియు అభివృద్ధి ಕಾರ್ಪೊರೇಷನ್ ಚೇರ್ಮನ್. ನನ್ನ ಹೆಸರು ಸುನೀಲ್ ಕುಮಾರ್ ಭೀಮಾಶಂಕರ್ ಹಳ್ಳಿ ಅಂತ. ನಾನು ಬಂದು ಗುಲ್ಬರ್ಗ ಜಿಲ್ಲೆ ಜವರ್ಗಿ ತಾಲೂಕು ನೆಲೋಗಿ ಗ್ರಾಮದವನು. ಸೊ ನಮ್ದು ಬಿಸ್ನೆಸ್ ಇದೆ, ಒಂದು 2 ವೀಲರ್ ಬಿಸ್ನೆಸ್ ಮ್ಯಾನ್. ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವನು. ಆದ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾದಲ್ಲಿ ನನ್ನ ಇವತ್ತು ಕಿರಣ್ ಕುಮಾರ್ ಮೋದಿ ಅವರು ಪ್ರೆಸೆಂಟ್ ಈಗ ಪೊಲ್ಯೂಷನ್ ಬೋರ್ಡ್ ಮೆಂಬರ್, ಮತ್ತೆ ಗುಲ್ಬರ್ಗ ಜಿಲ್ಲಾ ಮಹಾಸಭಾ ಅಧ್ಯಕ್ಷರು, ಮತ್ತೆ ಮಾಜಿ ಮೇಯರ್ ಅವರು. ಸರ್, ಇವತ್ತು ನೀವು ಇದರಲ್ಲಿ ಸಭಾಲಿ ಭಾಗವಹಿಸಿದ್ರ? ಪದಾಧಿಕಾರಿಗಳ ಪದಗ್ರಹಣ ಎಷ್ಟು ಜನಕ್ಕೆ ಇವತ್ತು ಪದಾಧಿಕಾರಿಗಳ ಪದಗ್ರಹಣ? ಟೋಟಲ್ ಒಂದು 50 ಜನ ಇದೀವಿ ಮಹಾಸಭಾದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ 28 ಜನ ಬಂದಿದ್ದಾರೆ ಇವತ್ತು ಆಲ್ರೆಡಿ. ಅವ್ರೆಲ್ಲರದು ಪದಗ್ರಹಣ ಆಯ್ತು. ನಮ್ದು ಏನ್ ಸರ್ ಮುಂದಿನ ನಡೆಗೆ ಏನ್ ಸರ್ ಇವಾಗ? ನಮ್ದು ಮೇನ್ ಉದ್ದೇಶ ಬಸವಣ್ಣವ್ರು ಹೇಳಿದಾಗೆ ಎಲ್ಲರೂ ನಮ್ಮವರೇ, ಯಾವುದೇ ಜಾತಿ ಭೇದ ಮಾಡದೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ವೀರಶೈವ ಸಮಾಜದ ಬಗ್ಗೆ ನಾವು ಸಂಘಟನೆ ಮಾಡೋದು. ಮತ್ತೆ ನಮ್ಮ ಮಹಿಳೆಯರು, ಮತ್ತು ಗುಲ್ಬರ್ಗ ಇರ್ಲಿ, ನಾವು ಉತ್ತರ ಕರ್ನಾಟಕದಾದ್ರಿಂದ ಒಳ್ಳೆ ಮೆರಿಟ್ ಸೀಟ್ ಅಲ್ಲಿ ಬಂದು ಇಲ್ಲಿ ಹಾಸ್ಟೆಲ್ ಎಲ್ಲ ತೊಂದರೆ ಇರುತ್ತೆ. ಸೊ ಅವ್ರಿಗೆಲ್ಲ ಹಾಸ್ಟೆಲ್ ಕೊಡ್ಸೋದು ಮಹಿಳೆಯರಿಗೆ ಮತ್ತೆ ಯುವಕರಿಗೆ, ಮತ್ತೆ ಉದ್ಯೋಗ ಮೇಳ ಮಾಡೋದು, ಮತ್ತೆ ಕಡಿಮೆ ವೆಚ್ಚದಲ್ಲಿ ಈ ಸಾಮೂಹಿಕ ಮದುವೆಗಳನ್ನ ಮಾಡೋದು. ಈ ತರ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಮತ್ತೆ ಇವಾಗ ತಾನೇ ಪದಗ್ರಹಣ ಆಗಿದೆ. ನಮ್ಮ ಅಧ್ಯಕ್ಷರು ಬಂದು ವೆಂಕಟ ರೆಡ್ಡಿ ಪಾಟೀಲ್ ಅಂತ, ಅವರು ಕೂಡ ಸೇಡಂದವ್ರು, ನಮ್ ಕಡೆಯವರೇ. ಸೊ ಮುಂದಿನ ಮೀಟಿಂಗ್ ಇದೆ ಕಾರ್ಯಕ್ರಮ ಆದ್ಮೇಲೆ, ಏನಿದ್ರು ನಾವು ಹೇಳ್ತೀವಿ ಸರ್. ವೆರಿ ನೈಸ್.